ಆತ್ಮೀಯ ಸ್ನೇಹಿತರಿಗೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, IAS KS ನಿಂದ ಹಿಡಿದು FD ST ವರೆಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತದ ಸಂವಿಧಾನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಪ್ರಮುಖ ಪ್ರಶ್ನೋತ್ತರಗಳು ಭಾಗ 4 ಈ ವಿಡಿಯೋದಲ್ಲಿ ನಾವು ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಹಾಗೆ ಪುನರಾವರ್ತನೆ ಆಗ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳನ್ನು ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆಯೇ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಕ್ಕಂಥವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಆದಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ನಮ್ಮ ಸಂವಿಧಾನದ ಭಾಗ 4 ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ? ಸಾಮಾಜಿಕ ಆರ್ಥಿಕ ನ್ಯಾಯದ ಆದರ್ಶ ಸಾಧನೆಗಾಗಿ ರಾಜ್ಯಕ್ಕೆ ನಿರ್ದೇಶನಗಳ ಅಥವಾ ಮಾರ್ಗದರ್ಶಕ ಸೂತ್ರಗಳ ರೂಪದಲ್ಲಿರ್ತಕ್ಕಂಥ ತತ್ವಗಳೇ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಇವುಗಳನ್ನು ನ್ಯಾಯಾಲಯಗಳ ಮೂಲಕ ಜಾರಿಗೊಳಿಸಲು ಬರುವುದಿಲ್ಲ. ಇವು ಸಕಾರಾತ್ಮಕ ದೃಢೀಕರಣವನ್ನು ರಾಜ್ಯಕ್ಕೆ ವಿಧಿಸುತ್ತವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳು. ಎರಡನೇ ಪ್ರಶ್ನೆ, ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಮೀರಬಾರದು ಎಂದು ಕೋರುತ್ತದೆ? 91ನೇ ತಿದ್ದುಪಡಿ ಅಧಿನಿಯಮ 2003 ಇದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಬಲಗೊಳಿಸಿ ಮತ್ತು ಮಂತ್ರಿಮಂಡಲ ಗಾತ್ರವನ್ನು ಆಯಾ ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲಗಳ ಸದಸ್ಯ ಸಂಖ್ಯೆಯ ಪ್ರತಿಶತ 15ಕ್ಕೆ ಮಿತಿಗೊಳಿಸುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಮೂರನೇ ಪ್ರಶ್ನೆ, ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಈ ಪೈಕಿ ಯಾವುದು? ಮಿಂಟೋ ಮಾರ್ಲೆ ಸುಧಾರಣೆಗಳು ಎಂದು ನಾವು ಕರೆಯುವ ಭಾರತ ಮಂಡಳಿಗಳ ಕಾಯ್ದೆ 1909 ಮುಸಲ್ಮಾನರಿಗೆ ಪ್ರತ್ಯೇಕ ಪ್ರಾತಿನಿಧ್ಯತೆಗಳನ್ನು ಕೊಟ್ಟು ಭಾರತದಲ್ಲಿ ಕೋಮು ಆಧಾರಿತ ಚುನಾವಣಾ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಭಾರತ ಮಂಡಳಿಗಳ ಕಾಯ್ದೆ 1909. ನಾಲ್ಕನೇ ಪ್ರಶ್ನೆ, ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಸಂಸತ್ತಿನ ಮೇಲ್ಮನೆ ಅಥವಾ ಎರಡನೇ ಸದನವನ್ನು ನಾವು ರಾಜ್ಯಸಭೆ ಎಂದು ಕರೀತೇವೆ. ಸಂವಿಧಾನದ 80ನೇ ವಿಧಿಯ ಅನ್ವಯ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250ಕ್ಕಿಂತ ಹೆಚ್ಚಿರಬಾರದು. ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಜ್ಞಾನ ಅಥವಾ ಅನುಭವ ಪಡೆದಿರತಕ್ಕಂತಹ 12 ಮಂದಿಯನ್ನು ರಾಷ್ಟ್ರಪತಿ ಈ ಸದನಕ್ಕೆ ನಾಮಕರಣ ಮಾಡುತ್ತಾರೆ. ಉಳಿದ 238 ಸದಸ್ಯರುಗಳನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸಲು ಅವಕಾಶವಿದೆ. ರಾಜ್ಯಸಭಾ ಸದಸ್ಯರನ್ನು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏಕಮತವನ್ನು ವರ್ಗಾಯಿಸುವ ಪ್ರಮಾಣಾನುಗತ ಪದ್ಧತಿಯ ಮೂಲಕ ಚುನಾಯಿಸ್ತಾರೆ. ಹಾಗೆಯೇ ಸಂಸತ್ತು ನಿರ್ಧರಿಸಿದ ಕಾನೂನು ಅನ್ವಯ ಪ್ರತಿ ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರು ಪರೋಕ್ಷವಾಗಿ ಚುನಾಯಿತ ಸಮೂಹದಿಂದ ಏಕಮತವನ್ನು ವರ್ಗಾಯಿಸುವ ಪ್ರಮಾಣಾನುಗುಣ ಪದ್ಧತಿಯ ಮೂಲಕ ಆಯ್ಕೆ ಆಗ್ತಾರೆ. ಇನ್ನು ರಾಜ್ಯಸಭೆಯ ವಿಶೇಷಾಧಿಕಾರ ಬಂದರೆ ಸಂವಿಧಾನದ 312ನೇ ವಿಧಿ ಪ್ರಕಾರ ರಾಜ್ಯಸಭೆ ಒಂದು ನಿರ್ಣಯವನ್ನು ಅಂಗೀಕರಿಸಿ ರಾಷ್ಟ್ರದ ಹಿತಾಸಕ್ತಿ ದೃಷ್ಟಿಯಿಂದ ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸುವಂತೆ ಸಂಸತ್ತಿಗೆ ಶಿಫಾರಸು ಮಾಡಬಹುದು. ಹಾಗಾಗಿ ಇವುಗಳಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ರಾಜ್ಯಸಭೆಗೆ ವಿಶೇಷಾಧಿಕಾರವಿರುತ್ತದೆ. ಮುಂದಿನ ಪ್ರಶ್ನೆ, ಈ ಪೈಕಿ ಯಾವ ಹೇಳಿಕೆಗಳು ಶಾಸಕಾಂಗ ವಿಧಾನಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ? ಸಂವಿಧಾನದ ಅನುಚ್ಛೇದ 108 ಇದು ಉಭಯ ಸದನಗಳ ಜಂಟಿ ಅಧಿವೇಶನ ಕುರಿತು ಹೇಳುತ್ತದೆ. ಹಣಕಾಸಿನ ಮಸೂದೆ ಹಾಗೂ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಹೊರತುಪಡಿಸಿ ಸಾಮಾನ್ಯ ಮಸೂದೆಯ ಬಗೆಗೆ 2 ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದರೆ ಅಥವಾ ಒಮ್ಮತವಿರದಿದ್ದರೆ ವಿಷಯವನ್ನು ಇತ್ಯರ್ಥಗೊಳಿಸಿ ಮಸೂದೆಗೆ ಮತ ಚಲಾಯಿಸಲು 2 ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಸಂವಿಧಾನ ರಾಷ್ಟ್ರಪತಿಯವರಿಗೆ ನೀಡಿದೆ. ಹಾಗಾಗಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ಸಿ ಮಾತ್ರ. 2 ಸದನಗಳ ನಡುವೆ ಸಾಮಾನ್ಯ ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಷ್ಟ್ರಪತಿಗಳು ಪಾರ್ಲಿಮೆಂಟಿನ ಜಂಟಿ ಸಭೆಯನ್ನು ಕರೆಯಬಹುದು.
6ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಭಾರತದ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಿ ಇವುಗಳಲ್ಲಿ ಯಾವುವು ಭಾರತದ ರಾಜಕೀಯ ಏಕತೆ ಸ್ವರೂಪದವು? ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿರಿ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ದ್ವಿನ್ಯಾಯಾಲಯದ ವ್ಯವಸ್ಥೆಯ ಗೈರು ಹಾಜರಿ ಅಂದರೆ ಸ್ವತಂತ್ರ ಹಾಗೂ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಅಖಿಲ ಭಾರತ ಸೇವೆಗಳ ಸೃಷ್ಟಿ ಇವು ಭಾರತ ಸಂವಿಧಾನದಲ್ಲಿ ಏಕಾತ್ಮಕ ಲಕ್ಷಣಗಳಾದರೆ ಸಂವಿಧಾನದ ಸಾರ್ವಭೌಮತೆ ಹಾಗೂ ಸಂವಿಧಾನದ 7ನೇ ಅನುಸೂಚಿ, ಈ 7ನೇ ಅನುಸೂಚಿ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಅಧಿಕಾರ ಹಂಚಿಕೆಯ ಬಗ್ಗೆ ಹೇಳುತ್ತದೆ. ಹಾಗಾಗಿ ಎ ಮತ್ತು ಡಿ ಭಾರತ ಸಂವಿಧಾನದ ಸಂಯುಕ್ತ ಲಕ್ಷಣಗಳಾಗ್ತವೆ. ಹಾಗೆ ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ. 7ನೇ ಪ್ರಶ್ನೆ, ಭಾರತದಲ್ಲಿ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರಗಳಿವೆ? ಸಂವಿಧಾನದ 3ನೇ ವಿಧಿ ಪ್ರಕಾರ ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ, ಯಾವುದೇ ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸುವ ಅಧಿಕಾರ, ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ, ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳನ್ನು ಸೇರಿಸಿ ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ. 8ನೇ ಪ್ರಶ್ನೆ, ಕೆಳಕಂಡ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ? ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಸಮಾನತೆಯ ಬಗ್ಗೆ ಹೇಳಿದರೆ, 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ತಾರತಮ್ಯ ಮಾಡದಿರುವ ಹಕ್ಕಿನ ಬಗ್ಗೆ ಹೇಳುತ್ತದೆ, 19ನೇ ವಿಧಿಯು ಸಂಘ ಅಥವಾ ಒಕ್ಕೂಟಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಈ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಒಂದು ಮೂಲಭೂತ ಹಕ್ಕಾಗಿ ಹೇಳಲಾಗಿದೆ. 9ನೇ ಪ್ರಶ್ನೆ, ಭಾರತ ಸಂವಿಧಾನದ ಕೆಳಕಂಡ ಯಾವ ಪರಿಗಣನೆಗಳಿಗೆ ಒಳಪಟ್ಟು ಧರ್ಮವನ್ನು ಮುಕ್ತವಾಗಿ ಪ್ರತಿಪಾದಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಪುರಸ್ಕರಿಸಲಾಗಿದೆ? ಸಂವಿಧಾನದ 25ರ ವಿಧಿ ಅದರಲ್ಲಿ 1ನೇ ಉಪವಿಧಿ ಪ್ರಕಾರ ಸಾರ್ವಜನಿಕ ಶಿಸ್ತು, ನೀತಿ ಮತ್ತು ನೈರ್ಮಲ್ಯ ಹಾಗೂ ಸಂವಿಧಾನದ 3ನೇ ಭಾಗದ ಇತರೆ ನಿಯಮಗಳನ್ನು ಗಮನದಲ್ಲಿಟ್ಟು ಎಲ್ಲ ವ್ಯಕ್ತಿಗಳು ಆತ್ಮಸಾಕ್ಷಿ ಸ್ವಾತಂತ್ರ್ಯ ಹೊಂದಲು ಮತ್ತು ಸ್ವತಂತ್ರವಾಗಿ ಧರ್ಮವನ್ನು ಅನುಸರಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿದ್ದಾರೆ. ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾರ್ವಜನಿಕ ಸುವ್ಯವಸ್ಥತೆ, ನೈತಿಕತೆ ಮತ್ತು ಆರೋಗ್ಯ ಈ 3 ಕಟ್ಟುಪಾಡುಗಳಿಗೆ ಒಳಪಟ್ಟಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಮಾತ್ರ. 10ನೇ ಪ್ರಶ್ನೆ, ಕೆಳಕಂಡ ಯಾವ ವಿವಾದದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲ ಅಧಿಕಾರ ವ್ಯಾಪ್ತಿಯು ಇರಬೇಕೆಂದಿಲ್ಲ? ಸಂವಿಧಾನದ 131ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಅವುಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಅಥವಾ ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳು, ಕೇಂದ್ರ ಕೆಲವು ರಾಜ್ಯಗಳು ಮತ್ತು ಇತರೆ ಕೆಲವು ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳು, ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಇಂತಹ ಅಧಿಕಾರವನ್ನು ಇತರ ಯಾವುದೇ ನ್ಯಾಯಾಲಯ ಚಲಾಯಿಸುವಂತಿಲ್ಲ. ಇನ್ನು ಸಂವಿಧಾನದ 262ನೇ ವಿಧಿ ಪ್ರಕಾರ ಅಂತಾರಾಜ್ಯಗಳ ಜಲ ವಿವಾದಗಳನ್ನು ಬಗೆಹರಿಸಲು ಕಾನೂನು ರಚಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಂತಾರಾಜ್ಯ ಜಲ ವಿವಾದಗಳು. 11ನೇ ಪ್ರಶ್ನೆ, ಕೆಳಗಿನ ರಾಜ್ಯಗಳು ಮತ್ತು ವಿಶೇಷ ಸಂವಿಧಾನಿಕ ಸ್ಥಾನಮಾನ ಪಟ್ಟಿ ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಬರೆಯಿರಿ. ಎ, ಜಮ್ಮು ಮತ್ತು ಕಾಶ್ಮೀರ. ಸಂವಿಧಾನದ 370ನೇ ವಿಧಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದರೆ 371 ಎ ನಾಗಾಲ್ಯಾಂಡಿಗೆ ವಿಶೇಷ ಸ್ಥಾನಮಾನ ನೀಡಿದೆ. 371 ಎಫ್ ಸಿಕ್ಕಿಂಗೆ ವಿಶೇಷ ಸ್ಥಾನಮಾನ ನೀಡಿದರೆ 371 ಜಿ ಮಿಜೋರಾಂಗೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ2, ಬಿ1, ಸಿ4, ಡಿ3. 12ನೇ ಪ್ರಶ್ನೆ, ಭಾರತವು ಸಂವಿಧಾನದ 1ನೇ ವಿಧಿ ಪ್ರಕಾರ ಭಾರತ ಯೂನಿಯನ್ ಆಫ್ ಸ್ಟೇಟ್ಸ್. ಹಾಗಾಗಿ ಸರಿಯಾದ ಉತ್ತರ ರಾಜ್ಯಗಳ ಒಕ್ಕೂಟ. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ವಿವರಣೆಗಳು ಸರಿಯಾಗಿವೆ? ಹಣಕಾಸು ಮಸೂದೆಗಳ ಬಗ್ಗೆ ಲೋಕಸಭೆ ಪರಮಾಧಿಕಾರವನ್ನು ಹೊಂದಿದೆ. ಸಂವಿಧಾನದ 109ರ 1ನೇ ಉಪವಿಧಿ ಪ್ರಕಾರ ಹಣಕಾಸು ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು.
ಅದನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸುವಂತಿಲ್ಲ. ಲೋಕಸಭೆಯಲ್ಲಿ ಅಂಗೀಕೃತವಾದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಿದಾಗ ಅದು ತಾನು ಪಡೆದ 14 ದಿನಗಳೊಳಗೆ ತನ್ನ ಶಿಫಾರಸುಗಳೊಡನೆ ಲೋಕಸಭೆಗೆ ವಾಪಸ್ ಕಳಿಸಬೇಕು. ಅದರ ಶಿಫಾರಸುಗಳನ್ನು ಲೋಕಸಭೆ ಒಪ್ಪಬಹುದು ಅಥವಾ ನಿರಾಕರಿಸಬಹುದು. ರಾಜ್ಯಸಭೆಯ ಶಿಫಾರಸುಗಳನ್ನು ಲೋಕಸಭೆ ತಿರಸ್ಕರಿಸಿದಾಗ ಹಣಕಾಸು ಮಸೂದೆ ಸಂಸತ್ತಿನಿಂದ ಅಂಗೀಕೃತವಾಯಿತೆಂದು ಭಾವಿಸಲಾಗುತ್ತದೆ. ಒಂದು ವೇಳೆ ತಾನು ಪಡೆದ ಹಣಕಾಸು ಮಸೂದೆಯನ್ನು 14 ದಿನಗಳೊಳಗೆ ರಾಜ್ಯಸಭೆ ವಾಪಸ್ ಕಳಿಸದಿದ್ದರೆ ಅದು ಎರಡೂ ಸದನಗಳಿಂದಲೂ ಅಂಗೀಕೃತವಾಯಿತೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಇವುಗಳಲ್ಲಿ ಸರಿಯಾದ ವಿವರಣೆ ಎ, ಬಿ, ಸಿ ಮತ್ತು ಡಿ. 14ನೇ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿ ಅಧಿನಿಯಮ 1992ರಲ್ಲಿರುವ ಅಂಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಗಳು ಸರಿಯಾಗಿವೆ? ಸಂವಿಧಾನದ 73ನೇ ತಿದ್ದುಪಡಿ ಅನ್ವಯ ಪಂಚಾಯತ್ ರಾಜ್ ಪದ್ಧತಿಯಲ್ಲಿ 243 ಬಿ ವಿಧಿಯ ಪ್ರಕಾರ ಪ್ರತಿ ರಾಜ್ಯದಲ್ಲಿ 3 ಹಂತದ ಪಂಚಾಯಿತಿಗಳನ್ನು ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಬೇಕು. 20 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇಲ್ಲದ ರಾಜ್ಯದಲ್ಲಿ ತಾಲೂಕ್ ಪಂಚಾಯತ್ನ ರಚಿಸಬೇಕಾಗಿಲ್ಲ. ಇನ್ನು 243 ಸಿ ವಿಧಿಯ ಪ್ರಕಾರ ಪಂಚಾಯಿತಿಗಳ ವಿಷಯದಲ್ಲಿ ಕಾನೂನು ಮಾಡಲು ರಾಜ್ಯ ಶಾಸಕಾಂಗಕ್ಕೆ ಅಧಿಕಾರ ನೀಡಿದೆ. ನೇರ ಚುನಾವಣೆ ಮೂಲಕ ಸದಸ್ಯರು ಪ್ರಜೆಗಳಿಂದ ಆಯ್ಕೆ ಆಗಬೇಕು. ಹಾಗೆಯೇ 243 ಈ ವಿಧಿಯ ಪ್ರಕಾರ ಎಲ್ಲ ಹಂತಗಳ ಪಂಚಾಯಿತಿಯ ಅವಧಿ ಮೊದಲ ಸಭೆ ಸೇರುವ ದಿನದಿಂದ 5 ವರ್ಷಗಳು, ಅವಧಿ ಮುಗಿಯುವುದರೊಳಗೆ ಚುನಾವಣೆ ನಡೆಯಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿವರಣೆಗಳಲ್ಲಿ ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. 15ನೇ ಪ್ರಶ್ನೆ, ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯಂತೆ ನಿರ್ವಹಿಸಬೇಕಾಗಿದ್ದರೂ ಸಹ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಂತೆ ನಡೆದುಕೊಳ್ಳುವ ಹೆಚ್ಚಿನ ಅವಕಾಶವಿರುತ್ತದೆ? ರಾಷ್ಟ್ರಪತಿಯವರು ಸಂವಿಧಾನಕ್ಕನುಗುಣವಾಗಿ ಕಾರ್ಯನಿರ್ವಹಿಸುವುದು ಸಂಸದೀಯ ಪದ್ಧತಿಗೆ ಅನುಗುಣವಾಗಿದೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಚುನಾವಣೆ ಬಳಿಕ ಯಾವುದೇ ಪಕ್ಷ ಅಥವಾ ಮಿತ್ರ ಪಕ್ಷಗಳು ಬಹುಮತ ಪಡೆಯದೆ ರಾಜಕೀಯ ಗೊಂದಲ ಉಂಟಾದಾಗ ಅಥವಾ ಸರ್ಕಾರ ಕುಸಿದು ಬಿದ್ದರೆ ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ಪ್ರಧಾನಮಂತ್ರಿಯನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದೇ ಪಕ್ಷ ಅಥವಾ ಪಕ್ಷಗಳ ಸಮ್ಮಿಶ್ರಣವು ಸ್ಥಿರವಾದ ಬಹುಮತವನ್ನು ಹೊಂದಿಲ್ಲದಿದ್ದಾಗ ಯಾರನ್ನಾದರೂ ಪ್ರಧಾನಮಂತ್ರಿಯಾಗಲು ಆಹ್ವಾನಿಸುವ ಅವಕಾಶ. 16ನೇ ಪ್ರಶ್ನೆ, ಒಂದು ರಾಜ್ಯದ ಮುಖ್ಯಮಂತ್ರಿಯು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮತ ಚಲಾಯಿಸಲು ಅರ್ಹರಲ್ಲ? ಸಂವಿಧಾನದ 54ನೇ ವಿಧಿಯ ಪ್ರಕಾರ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಮತ್ತು ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯನ್ನು ಚುನಾಯಿಸಬೇಕಾಗುತ್ತದೆ. ಹಾಗಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯು ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗ ಅವರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಲ್ಲ. 17ನೇ ಪ್ರಶ್ನೆ, ಕೆಳಗಿನ ಯಾವುದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ ಎರಡರ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ? ಅನುಚ್ಛೇದ 32 ಸುಪ್ರೀಂ ಕೋರ್ಟಿಗೆ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಆದೇಶಗಳನ್ನು ಹೊರಡಿಸುವುದು, ನಿರ್ದೇಶನಗಳನ್ನು ಕೊಡುವುದು, ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ನೀಡಿದರೆ, ಅನುಚ್ಛೇದ 226 ಹೈಕೋರ್ಟ್ಗಳಿಗೆ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ರಿಟ್ಗಳನ್ನು ಹೊರಡಿಸ್ತಕ್ಕಂಥ ಅಧಿಕಾರವನ್ನು ನೀಡಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳ ರಕ್ಷಣೆ. 18ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿ ಹೊಂದಾಣಿಕೆಯನ್ನು ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಸಂವಿಧಾನದ ಲಕ್ಷಣಗಳು, ಎರವಲು ಪಡೆದ ದೇಶ. ಮೂಲಭೂತ ಹಕ್ಕುಗಳನ್ನು ಅಮೆರಿಕಾದ ಹಕ್ಕುಗಳ ಮಸೂದೆಯಿಂದ ಎರವಲು ಪಡೆದರೆ, ಸಂಸದೀಯ ಮಾದರಿ ಸರ್ಕಾರವನ್ನು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ತುರ್ತು ಪರಿಸ್ಥಿತಿಯನ್ನು ಜರ್ಮನಿಯ ಸಂವಿಧಾನದಿಂದ ಎರವಲು ಪಡೆದರೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ 2, ಬಿ 1, ಸಿ 4, ಡಿ 3. 19ನೇ ಪ್ರಶ್ನೆ, ಸ್ಪೀಕರ್ ಅವರ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಲೋಕಸಭೆ ಚುನಾವಣೆ ನಂತರ ಸದನದ ಸದಸ್ಯರಲ್ಲಿ ಇಬ್ಬರನ್ನ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಸ್ಥಾನಗಳಿಗೆ ಆಯ್ಕೆ ಮಾಡಬೇಕೆಂದು ಸಂವಿಧಾನದ 93ನೇ ವಿಧಿ ತಿಳಿಸುತ್ತದೆ. ಲೋಕಸಭೆ ವಿಸರ್ಜನೆಯಾದರೂ ಸಹಿತ ಸ್ಪೀಕರ್ ತಮ್ಮ ಸ್ಥಾನವನ್ನು ತಕ್ಷಣ ಖಾಲಿ ಮಾಡುವುದಿಲ್ಲ.
ಹೊಸ ಲೋಕಸಭೆ ಆಯ್ಕೆಯಾಗುವವರೆಗೂ ಸಹಿತ ಆ ಸ್ಥಾನದಲ್ಲೇ ಮುಂದುವರಿಯುತ್ತಾರೆ. 94ನೇ ಎ ವಿಧಿಯ ಪ್ರಕಾರ ಸ್ಪೀಕರ್ ತಾವು ಸಹಿ ಮಾಡಿದ ಪತ್ರವನ್ನು ಡೆಪ್ಯೂಟಿ ಸ್ಪೀಕರಿಗೆ ಬರೆದು ಯಾವುದೇ ಕಾಲದಲ್ಲಿ ತಮ್ಮ ಪದವಿಗೆ ರಾಜೀನಾಮೆಯನ್ನು ಕೊಡಬಹುದು. 94 ಬಿ ಪ್ರಕಾರ ಸ್ಪೀಕರ್ ಅವರನ್ನು ಪದಚ್ಯುತಿಗೊಳಿಸಲು ಲೋಕಸಭೆಗೆ ಅಧಿಕಾರವಿದೆ. ಹಾಗಾಗಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ಸ್ಪೀಕರ್ ತಾವು ಸಹಿ ಮಾಡಿದ ಪತ್ರವನ್ನು ಡೆಪ್ಯೂಟಿ ಸ್ಪೀಕರಿಗೆ ಬರೆದು ಯಾವುದೇ ಕಾಲದಲ್ಲಿ ತಮ್ಮ ಪದವಿಗೆ ರಾಜೀನಾಮೆ ಕೊಡಬಹುದು. 20ನೇ ಪ್ರಶ್ನೆ, ದ ಸ್ವರ್ಣ ಸಿಂಗ್ ಕಮಿಟಿ ಕನ್ಸಿಡರ್ಡ್ ದ ಕ್ವಶನ್ ಆಫ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ನಂತರ ಕಾಂಗ್ರೆಸ್ ಸರ್ಕಾರ ಸರ್ದಾರ್ ಸ್ವರ್ಣ ಸಿಂಗರ ನೇತೃತ್ವದಲ್ಲಿ ಸಂವಿಧಾನ ತಿದ್ದುಪಡಿ ವಿಷಯವಾಗಿ ಒಂದು ಆಯೋಗವನ್ನು ರಚಿಸುತ್ತದೆ. ಆ ಆಯೋಗ ಭಾರತಕ್ಕೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ಸೂಕ್ತತೆಯ ಬಗ್ಗೆ ಅಧ್ಯಯನವನ್ನು ನಡೆಸುತ್ತದೆ. ಹಾಗಾಗಿ ಸರಿಯಾದ ಉತ್ತರ ದ ಸೂಟಬಿಲಿಟಿ ಆಫ್ ದ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಫಾರ್ ಇಂಡಿಯಾ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ, ಹಾಗೆ ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.